ನೀವು ಹೊರಡಿಸಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆದೇ ಹೋದರೆ ನಮ್ಮ ಜನರಿಗೆ ಕರೆ ಕೊಡ್ತೇನೆ. ಎಲ್ಲ ಪಂಚಾಯತ್ ಸಾರಿಗಳು ಜಿಲ್ಲಾಧಿಕಾರಿ ಆದೇಶವನ್ನು ಸುಟ್ಟು ಹಾಕಿ. ಎಲ್ಲ ಪಂಚಾಯತ್ ಸಾರಿಗಳು ದೇವರು ನಿಮ್ಗೆ ಕಾಲು ಕೊಟ್ಟರೆ ಎಲ್ಲೆಲ್ಲಿ ನೀವು ಕಾರ್ ತಗೊಂಡ್ಬರ್ತೀವಿ ಅಲ್ಲಿಯೇ ಕಾರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿ. ಕಾರು ನಿಲ್ಲಿಸಿ ಅಲ್ಲೇ ಪ್ರತಿಭಟನೆ ಮಾಡಿ. ಸಾಧ್ಯವಾದ ಅದೇ ಸ್ಥಳದಲ್ಲಿ ನಡ್ಕೊಂತ ದೇವರು ಭಗವಂತ ಕೈ ಕೊಟ್ಟಾರೆ, ಕಾಲು ಕೊಟ್ಟಾರೆ. ಆ ಕಾಲು ನಡಿಗೆ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬಂದು ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿರಿ. 10ನೇ ತಾರೀಕು ಒಂದುಗಡೆ ಮುತ್ತಿಗೆ ಹಾಕೋದಕ್ಕೆ ತಡೆಗಟ್ಟುವ ಪ್ರಯತ್ನ ಮಾಡಿದರೆ ನಿಮ್ಮ ಜೊತೆ ನಾನು ಸೇರಿಕೊಂಡು ಸುವರ್ಣ ವಿಧಾನಸೌಧದ ಗೇಟ್ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂಥ ಸಂದರ್ಭ ಬರುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಾನು ಸರ್ಕಾರಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಾಳ್ಮೆಯನ್ನು, ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡಕ್ಕೆ ಹೋಗಬೇಡಿ. ನಮ್ಮ ಮತಗಳಿಂದ ನಿಮ್ಮ ಸರ್ಕಾರ ಬಂದೈತಿ. ಇವತ್ತು ತಿಂಗಳಾಯ್ತು ಓಟ್ ಹಾಕಿರಪ್ಪ ಅಂತಂದ್ರೆ ನೀವೇನೋ ಮಾಡ್ಕೊಂಡು ಗಲಾಟೆ ಕೆಲಸ ಮಾಡ್ಕೊಂಡು ಓಟ್ ಹಾಕಿಲ್ಲ. ಹಿಂದಿನ ಸರ್ಕಾರ ಕೊಡಬೇಕಾಗಿತ್ತು ಮೀಸಲಾತಿಯನ್ನು ಸಮಯಕ್ಕೆ ಸರಿಯಾಗಿ ಕೊಡಲಿ. ನಮ್ಮ ಕಾಡಕ್ಕೆ 4-3 ತಿಂಗಳು ಸತ್ಯಾಗ್ರಹಕ್ಕೆ ಹೊಂದಿಕೊಂಡು ನಮ್ಮ ಜನ ನೀವಾದ ಕೊಡ್ತೀನಿ, ನೀವು ಕೊಡಿರ್ತಕ್ಕಂಥ ಶಾಸಕರು ಕೊಟ್ಟಂತ ಭರವಸೆ ಆಸೆಗೆ ನಮ್ಮ ಜನ ನಿಮಗೆ ಮತಗಳ ಭಿಕ್ಷೆ ಕೊಟ್ಟಿದ್ದಾರೆ. ಆ ಮತಗಳ ಭಿಕ್ಷೆ ಕೊಟ್ಕೊಂಡು ನಮ್ಮ ಹಿತವನ್ನು ಕಾಪಾಡೋದು ಪ್ರಯತ್ನ ಮಾಡಿಕೊಡ್ತು. ಹತ್ತಿಕ್ಕೊಂದು ಪ್ರಯತ್ನವನ್ನು, ತೊಂದರೆ ಕೊಡೋದು ಪ್ರಯತ್ನವನ್ನು, ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು. ನಮ್ಮ ಜಿಲ್ಲಾಧಿಕಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಪ್ರತಿಭಟನೆ ಮಾಡುವಂಥ ಅವಕಾಶ ಇದೆ. ನಾವು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ವಾಹನಗಳಿಗೆ ನಿಮ್ಮ ಟ್ಯಾಕ್ಟರ್ಗಳು ಬರಲಿಕ್ಕೆ ಟ್ರಾಫಿಕ್ ಜಾಮ್ ತೊಂದರೆ ಇದೆ. ಟ್ಯಾಕ್ಟರ್ಗಳ ಬಗ್ಗೆ ನೀವು ಬೇಕಾದ್ರೆ ಕ್ರಮ ತೆಗೆದುಕೊಡ್ರಿ. ನಾವು